ನಾನು ನಿಮ್ಮ ಜಗದೀಶ್. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು. ಅವರು ಇಸ್ ಅ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಟು ಬಿ ಇನ್ ದ ಡಿಪಾರ್ಟ್ಮೆಂಟ್. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ದಯಾನಂದ್ ತುಂಬಾ ಎಲಿಜಿಬಲ್. ಯಾವುದೇ ಕಾರಣಕ್ಕೂ ಅವ್ರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಟ್ರೆಂಡ್ ಆಗ್ತಾರಂತ ವಿಚಾರ. ನೆನ್ನೆ ಒಂದಷ್ಟು ಒಂದು ಕಮ್ಯುನಿಟಿ ಅವರು ಸಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಐ ವೆಲ್ಕಮ್ ಪರ್ಸನಲಿ ಬೀಯಿಂಗ್ ಎನ್ ಅಡ್ವೊಕೇಟ್, ಬೀಯಿಂಗ್ ನಾಲೆಜಬಲ್. ಬೆಂಗಳೂರಿನ ಆದಂತ ದುರ್ಘಟನೆಯನ್ನ ಅನಲೈಸ್ ಮಾಡೋದಾದ್ರೆ ಸರ್ಕಾರ ದಯಾನಂದನ ಮತ್ತೆ 5 ಜನ ಡಿಸಿಪಿ, ದಯಾನಂದ್ ಪೊಲೀಸ್ ಕಮಿಷನರ್, ಡಿಸಿಪಿ, ಅಡಿಷನಲ್ ಕಮಿಷನರ್, ಎಸಿಪಿ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಿದ್ದು 100% ದಟ್ಸ್ ಅ ವ್ಯಾಲಿಡ್. ಸರ್ಕಾರ ತಗೊಂಡಂತ ಕ್ರಮ ಕರೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಕಾರಣ ಹೇಳ್ತೀನಿ ಅದಕ್ಕೆ. ನಾನು ಸುಮ್ಮನೆ ಬೇರೆ ಅವ್ರ ತರ ನಮ್ಮ ಕಮ್ಯುನಿಟಿ ಆಮೇಲೆ 30 ವರ್ಷ ನಾನು ಸರ್ವಿಸ್ ಅಲ್ಲಿ ನಾಮಕರಣಕ್ಕೆ ಹೋಗಿಲ್ಲ, ಡೆಲಿವರಿಗೆ ಹೋಗಿಲ್ಲ, ಮದುವೆಗೆ ಹೋಗಿಲ್ಲ, ಅದು ನಮ್ ಕರ್ಮ ಅಲ್ಲ. ತಿಂಗಳಿಗೆ 2.5 ಲಕ್ಷ ಸಂಬಳ ಕೊಡ್ತೀವಿ, ಕಾರ್ಗಳು ಕೊಟ್ಟಿದೀವಿ 2 ಸರ್ಕಾರದಿಂದ. ಆಯ್ತಾ ಆಳು ಕಾಳುಗಳು ಪವರ್ ಎಲ್ಲಾ ಕೊಟ್ಟು ನೀವು ಹೋಗ್ಬೇಡ ಅಂತ ಹೇಳೋದು ಅದು ಅವ್ರದ್ದು. ನೋ ಪರ್ಸನಲ್ ಥಿಂಗ್ಸ್. ಓನ್ಲಿ ಅವರ 2 ವರ್ಷದ ಒಳಗಡೆ ಇರುವಂತ ಈ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂತ ಘಟನೆಗಳು, ಮೊನ್ನೆ ಘಟನೆ 11 ಸಾವು, ಇದನ್ ಯುದ್ಧದಲ್ಲಿ ಆದಂತ ಸಾವ ಅಥವಾ ಟೆರರಿಸ್ಟ್ ಅಟ್ಯಾಕ್, ಒಂದು ಫಂಕ್ಷನ್ ಅನ್ನ ಹ್ಯಾಂಡ್ಲ್ ಮಾಡಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲದಂತ ಪೊಲೀಸ್ ಅಧಿಕಾರಿಗಳು ಸಸ್ಪೆನ್ಷನ್ಗೆ ಲಾಯಕು. ದೇ ಆರ್ ಎಲಿಜಿಬಲ್ ಫಾರ್ ಸಸ್ಪೆನ್ಷನ್. ಈ ಒಂದು ಸರ್ಕಾರದ ಕ್ರಮ 100% ಕರೆಕ್ಟ್ ಆಗಿದೆ. ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ದು 100% ಕರೆಕ್ಟ್ ಆಗಿದೆ. ಇದೇ 2025ರಲ್ಲಿ 120ಕ್ಕೂ ಹೆಚ್ಚು ರೇಪ್ ಆಗಿದೆ. ಈ ಬೆಂಗಳೂರು ಸಿಟಿ ಪೊಲೀಸ್ ದಯಾನಂದ್ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೋದ ವರ್ಷ ಬಿಟ್ಟಾಕಿ 2025ರಲ್ಲಿ 120ಕ್ಕೂ ಹೆಚ್ಚು ಕ್ರೈಮ್ ಅಗೇನ್ಸ್ಟ್ ವುಮನ್, ರೇಪ್ಸ್ ಆಗಿದೆ ಬೆಂಗಳೂರಲ್ಲಿ. ಏನ್ ರೇಪ್ ಸಿಟಿನ ಇದು ಬೆಂಗಳೂರು ಸಿಟಿ? ಕ್ರೈಮ್ ಆದಾಗ ಅರೆಸ್ಟ್ ಮಾಡಿ FIR ಮಾಡಿ ಜೈಲಿಗೆ ಕಳ್ಸೋದಲ್ಲ, ಜೈಲಲ್ಲೂ ಜಾಗ ಇಲ್ಲ. ನಾನೊಂದು 3 ತಿಂಗಳು ಜೈಲಲ್ಲಿ ಇದ್ದಾಗ ಆ ಜೈಲಲ್ಲಿ ಕೂಡ ಜಾಗ ಇಲ್ಲ. ಅಷ್ಟು ಕ್ರೈಮ್ ರೇಟ್ ಇದೆ ಬೆಂಗಳೂರಲ್ಲಿ. ಕ್ರೈಮ್ ರೇಟ್ ಆ ಮಟ್ಟಿಗೆ ಏರ್ತಾ ಇದೆ. ಬರೀ ರೇಪ್ ಸೆಕೆಂಡ್ಸ್ ಎಲ್ಲ ಮೊಲೆಸ್ಟೇಷನ್ ಆಯ್ತು. ಯಾರೋ ರಾತ್ರಿ 2 ಗಂಟೆನಲ್ಲಿ ಒಂದು ಹೆಣ್ಮಗಳನ್ನ ಮೊಲೆಸ್ಟೇಷನ್ ಮಾಡಿ ಎಸ್ಕೇಪ್ ಆಗ್ತಾನೆ. 10 ದಿವಸ ಆಯ್ತು ಇಟ್ಕೊಂಬರಕ್ಕೆ ಅವನನ್ನ. ಯಾಕೆ ಬೆಂಗಳೂರಲ್ಲಿ ಅಲ್ಲ, ನಿಜವಾಗ್ಲೂ ಕ್ರೈಮ್ ಆದಾಗ ಒಳಗಡೆ ಕಳ್ಸೋದಲ್ರಿ, ಕ್ರೈಮ್ ನ ಪ್ರಿವೆಂಟ್ ಮಾಡೋದು. ಆಮೇಲೆ ಇದೇ ದಯಾನಂದ್ ಅವರ ಆಡಳಿತದಲ್ಲಿ ಫಾರ್ಮರ್ DGP ಅಂಡ್ IGP ಓಂ ಪ್ರಕಾಶ್ ಅಲ್ರಿ, DGP IGP ಇದು ಮರ್ಡರ್ ಆಗುತ್ತೆ ಬೆಂಗಳೂರು ಸಿಟಿನಲ್ಲಿ. ಇದೇ ದಯಾನಂದ್ ಅವರ ನಾನು ಕೊಡ್ತಾರಂತ ಅಂದ್ರೆ ವಿಚಾರಗಳು ಅವ್ರ ಸಸ್ಪೆನ್ಷನ್ಗೆ ಎಷ್ಟು ಯೋಗ್ಯರು. ಒಬ್ಬ DGP IGP ಮರ್ಡರ್ ಆಗುತ್ತೆ. ನೀವು ಕೇಳ್ಬೋದು DGP IGP ಮರ್ಡರ್ ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟು ಬೆಂಗಳೂರಲ್ಲಿ ಇನ್ಕ್ರೀಸ್ ಆಗಿದೆ. ಒಬ್ಬ DGP IGP ಸೇಫ್ ಅಲ್ಲ. ಇದೇ ದಯಾನಂದ್ ಅವರ ಸಮಯದಲ್ಲಿ 3 ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ಮಾಡೋದು ಯಾರು? DGP ಮಗಳು ರಾಮಚಂದ್ರ, DGP ರಾಮಚಂದ್ರನ ಮಗಳು ರನ್ಯಾ ರಾವ್ 3 ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರು. 3 ವರ್ಷ ಅದು ದಯಾನಂದ್ ಅವರ ಬೀಡಲ್ಲಿ. ಅಲ್ರಿ, ಸರ್ಕಾರಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲ್ ಆಗುತ್ತೆ. ಎಲ್ಲಿಂದ? ಬೆಂಗಳೂರು ಏರ್ಪೋರ್ಟ್ ಇಂದ ಬೆಂಗಳೂರು ಸಿಟಿಗೆ. ಇವರ ಆಡಳಿತದಲ್ಲಿ ಬೇರೆ ಎಲ್ಲಾ ಇಂಟೆಲಿಜೆನ್ಸಿ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಿಲ್ವಾ? ಇವರ ಆಡಳಿತದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ಇವರ ಆಡಳಿತದಲ್ಲಿ, ದಯಾನಂದ್ ಅವರ ಆಡಳಿತದಲ್ಲಿ ಓಂ ಪ್ರಕಾಶ್ DGP ಅಂಡ್ IGP ಕೊಲೆ ಆಗುತ್ತೆ. ಇವತ್ತು 2025ರಲ್ಲಿ 55ಕ್ಕೂ ಹೆಚ್ಚು ಮರ್ಡರ್ಸ್ ಬೆಂಗಳೂರು ಸಿಟಿ. ದಿಸ್ ಇಸ್ ಅ ಪೊಲೀಸ್ ರೆಕಾರ್ಡ್. ನಾನು ಮಾತಾಡ್ತಾ ಇರೋದು ಬರೀ ನನಗೇನು ದಯಾನಂದ್ ಮೇಲೆ ನನಗೇನು ಕೋಪ ಇಲ್ಲ ಅಥವಾ ನಮ್ದೇನು ಆಸ್ತಿದಿಂದ ಹಾಕಿಲ್ಲ. ಬೀಯಿಂಗ್ ಎನ್ ಅಫಿಷಿಯಲ್, ಹೌ ಎಲಿಜಿಬಲ್ ದ ಸಸ್ಪೆನ್ಷನ್ ಇಸ್. 55ಕ್ಕೂ ಹೆಚ್ಚು ಮರ್ಡರ್ ಆಗಿದೆ 2025ರಲ್ಲಿ. 2025ರಲ್ಲಿ 120ಕ್ಕೂ ಹೆಚ್ಚು ಬೆಂಗಳೂರು ಸಿಟಿನಲ್ಲಿ ರೇಪ್ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಹೌ ಎಲಿಜಿಬಲ್ ಇಸ್ ನಾಟ್ ದಯಾನಂದ್ ಹೆಂಗ್ ಎಲಿಜಿಬಲ್ ಇಲ್ಲ ಸಸ್ಪೆನ್ಷನ್ಗೆ? 11 ಜನ ಮೊನ್ನೆ RCB ಒಂದು ಸೆಲೆಬ್ರೇಷನ್ ಅಲ್ಲಿ ಒಂದು ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಹೌ ಎಲಿಜಿಬಲ್ ಈಸ್ 11 ಜನ
ಏನ್ ಟೆರರಿಸ್ಟ್ ಅಟ್ಯಾಕ್ ಆಯ್ತಾ? ಒಂದು ಸೆಲೆಬ್ರೇಷನ್ ಅಲ್ಲಿ 11 ಜನ ಸಾಯ್ತಾರೆ ಅಂತಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲಿಜಿಬಲ್ ಇಲ್ವಾ? ಯಾಕೆ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ದು ಸರಿ? ಇಟ್ ಈಸ್ ಅ ಪ್ರೈಮರಿ ಡ್ಯೂಟಿ ಟು ಎನ್ಶ್ಯೂರ್ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ. ಅದೇ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇವತ್ತೂ ಕೂಡ ಇವರ ಆಡಳಿತದಲ್ಲಿ 4 ರಿಂದ 5 ಸಾವಿರ ಕೋಟಿ ಬ್ಯಾಂಡ್ ಡ್ರಗ್ಸ್ ಬೆಂಗಳೂರಲ್ಲಿ ಡ್ರಂಪ್ ಆಗುತ್ತೆ, ಟ್ರಾಫಿಕಿಂಗ್ ಆಗುತ್ತೆ, ಸೇಲ್ ಆಗುತ್ತೆ, ಅದನ್ನ ಕನ್ಸ್ಯೂಮ್ ಆಗುತ್ತೆ. ಗಾಂಜಾ ಮಣಿಪುರಿಂದ ಟ್ರಾಫಿಕಿಂಗ್ ಆಗುತ್ತೆ, ಬೆಂಗಳೂರಿಗೆ ಕನ್ಸ್ಯೂಮ್ ಆಗುತ್ತೆ. ಇವತ್ತು ಯುವ ಜನತೆ ಉಚ್ಚಾಟಕ್ಕೆ ಅದೇ ಕಾರಣ. ಡ್ರಗ್ಸ್ ಇಸ್ ದ ಮೇಜರ್ ಐಟಮ್. ಈ ಎಲ್ಲಾ ರೇಪ್ಗಳಿಗೆ, ಈ ಎಲ್ಲಾ ಕಳ್ಳತನಗಳಿಗೆ, ಚೈನ್ ಸ್ನ್ಯಾಚಿಂಗ್ಗಳಿಗೆ, ವೀಲಿಂಗ್ ಮಾಡೋದಕ್ಕೆ, ಏನೋ ಹಾಲ್ ಕಳ್ತನ, ಗ್ಯಾಸ್ ಕಳ್ತನ, ಕ್ರೈಮ್ ರೇಟ್ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಇನ್ಕ್ರೀಸ್ ಆಗಿದೆ. ಇದೇ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಆಡಳಿತದಲ್ಲಿ ಹೌ ಎಲಿಜಿಬಲ್ ಈಸ್ ಈ ಒಂದು ಅಲ್ರೇ ಯೋಗ್ಯತೆ ಇಲ್ಲ. ಇವರನ್ನ ಸಸ್ಪೆಂಡ್ ಮಾಡಿದ್ದು 100% ಕರೆಕ್ಟ್ ಆಗಿದೆ. 3 ವರ್ಷ ನಾವು ನೀವೇನಾದ್ರೂ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರೆ ಬಿಟ್ಟಿರೋರಾ? ಇದೇ ಪೊಲೀಸರು? ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸಿ ಇಲ್ವಾ? ಸಿಟಿ ಇಂಟೆಲಿಜೆನ್ಸಿ ಇಲ್ವಾ? ಸ್ಟೇಟ್ ಇಂಟೆಲಿಜೆನ್ಸಿ ಇಲ್ವಾ? ದಯಾನಂದ್ ಗೊತ್ತಿಲ್ವಾ? ಒಬ್ಬ ಡಿಜಿಪಿ ಮಗಳು ಡಿಜಿಪಿ ಕಾರಲ್ಲಿ ಏನೋ ಸ್ಮಗ್ಲಿಂಗ್ ಮಾಡ್ತಾಳೆ. ಅದನ್ನ ಇವರು ಆರಾಮಾಗಿ ಕೂತ್ಕೊಂಡು ಅದನ್ನ ಆ ಒಬ್ಬ ಡಿಜಿಪಿ ಮಗಳು ಮಾಡ್ತಾ ಇದ್ದಂತ ಗೋಲ್ಡ್ ಸ್ಮಗ್ಲಿಂಗ್ ನ ಕಂಡು ಹಿಡಿಯಕ್ಕೆ DRA ಬರಬೇಕು, ಕೇಂದ್ರ ಸರ್ಕಾರದ ತನಿಖಾ ದಳ DRA ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬರಬೇಕು, CBI ಬರಬೇಕು. ಯಾಕೆ ಬೆಂಗಳೂರು ಸಿಟಿನಲ್ಲಿ ದಯಾನಂದ್ ಗೊತ್ತಿರ್ಲಿಲ್ವಾ? ಡಿಜಿಪಿ ರಾಮಚಂದ್ರನ್ ಮಗಳು ಕಳೆದ 3 ವರ್ಷದಿಂದ ಸರ್ಕಾರಿ ಕಾರನ್ನ, ಸರ್ಕಾರಿ ಇನೋವಾನ ಬಳಸಿ ಏನೋ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿರ್ಲಿಲ್ವಾ? ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ? ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿದ್ದ 100% ವಿನೋ ಅಲ್ರಿ. ಪೊಲೀಸ್ ಇಲಾಖೆ, ಪೊಲೀಸ್ ಡಿಜಿಪಿ ಕಾರ್ ಬಳಕೆ ಆಗತ್ತೆ, ಜವಾಬ್ದಾರಿ ಇಲ್ವಾ? ಏನು ಟ್ರೆಂಡ್ ದಯಾನಂದನ? ಈಸ್ ಅ ಗೋಲ್ಡ್, ಈಸ್ ನಾಟ್ ಗೋಲ್ಡ್, ವಿ ಆರ್ ಪೇಯಿಂಗ್ ಫಾರ್ ಹಿಮ್. ಒಬ್ಬ ಪೊಲೀಸ್ ಕಮಿಷನರ್ ದಯಾನಂದ್ಗೆ 2.5 ಲಕ್ಷ ಸಂಬಳ ಕೊಡ್ತಾರೆ. 1995 ಬ್ಯಾಚ್ ಅಪಾಯಿಂಟೆಡ್, 615ನೇ ರ್ಯಾಂಕ್ IPS. ಇನ್ನ ಅದರಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಏನೇನೋ ಬೇರೆ ಇದೆ, ಬೇರೆ ಯಾರ್ಯಾರೋ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದಾರೆ, ಬೇರೆ ವಿಚಾರ. ಈಸ್ ಅನ್ ಅನ್ಫಿಟ್ ಟು ಬಿ ಏನೋ ಕಂಟಿನ್ಯೂಡ್ ಆಸ್ ಎ ಪೊಲೀಸ್ ಕಮಿಷನರ್. ಒಬ್ಬ ಪೊಲೀಸ್ ಕಮಿಷನರ್ ಆಗಿ ಮುಂದುವರಿಯಲಿಕ್ಕೆ ಐ ಥಿಂಕ್ ಈಸ್ ಅನ್ ಅನ್ಫಿಟ್. ಯಾವ ಕ್ರೈಮ್ ರೇಟ್ ಕಡಿಮೆ ಇದೆ? ಕ್ರೈಮ್ ಅಗೇನ್ಸ್ಟ್ ವುಮೆನ್, ರೇಪ್ಸಾ 120 ರೇಪ್ ಆಗಿದೆ ಬೆಂಗಳೂರಲ್ಲಿ 6 ತಿಂಗಳಲ್ಲಿ. 2025 6 ತಿಂಗಳಾಗಿದೆ, 120 ರೇಪ್ ಆಗಿದೆ, 6 ಗ್ಯಾಂಗ್ ರೇಪ್ ಆಗಿದೆ. ಚೈನ್ ಸ್ನ್ಯಾಚಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಡ್ರಗ್ NDPS ಕೇಸಸ್, ಮಣಿಪುರಿಂದ ಏನೋ ಗಾಂಜಾ ಬರ್ತದೆ. ನೈಜೀರಿಯನ್ಸ್, ಆಫ್ರಿಕನ್ಸ್ MDA ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲ್ಲಿಯಿಂದ ಮತ್ತೆ UPಯಿಂದ ತಗೊಂಡ್ಬಂದು ಇಲ್ಲಿ ಕೋಟ್ಯಾಂತರ ಒಂದು MDMA ಹೈ ಎಂಡ್ ಏನೋ ಅದು ಏನೋ ನಾರ್ಕೋಟಿಕ್ಸ್ ಡ್ರಗ್ಸ್ 1 ಕೋಟಿ ರೂಪಾಯಿ ಒಂದು ಕೆಜಿ, ನೂರಾರು ಕೆಜಿ ಸೇಲ್ ಆಗುತ್ತೆ, ಕನ್ಸ್ಯೂಮ್ ಆಗುತ್ತೆ, ಯೂಸ್ ಆಗುತ್ತೆ, ಟ್ರಾಫಿಕಿಂಗ್ ಆಗುತ್ತೆ ಬೆಂಗಳೂರಲ್ಲಿ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೊತ್ತಿಲ್ಲ, ಅದನ್ನ ತಗೊಂಡ್ಮೇಲೆ ಕ್ರೈಮ್ ಆಗುತ್ತೆ, ಉಚ್ಚಾಟ ಆಗುತ್ತೆ, ರೇಪ್ಸ್ ಆಗುತ್ತೆ. ಯಾಕೆ? ಯಾರು ಹೊಣೆಗಾರರು ಇದಕ್ಕೆಲ್ಲ? ಹೂ ಇಸ್ ಎಲಿಜಿಬಲ್ ಫಾರ್, ಹೂ ಶುಡ್ ಬಿ ಹೆಲ್ಡ್ ಅಕೌಂಟಬಲ್? ಯಾರು? ನೀವಾ? ಟ್ಯಾಕ್ಸ್ ಪೇಯರ್ಸಾ? 1.4 ಕೋಟಿ ಜನರ ನೀವ ಜವಾಬ್ದಾರಿ? ಯಾರು ಜವಾಬ್ದಾರಿ? ಇದೇ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಜವಾಬ್ದಾರಿ. ಪೊಲೀಸರು ತಮ್ಮ ಕರ್ತವ್ಯವನ್ನ ನೆಟ್ಟಿಗೆ ಮಾಡಿದ್ರೆ ಯಾರು ಕೇಳ್ಬೇಕಲ್ಲ. ಆಯ್ತು, ಏನ್ ರಿಫಾರ್ಮ್ಸ್ ಮಾಡಿದಾರೆ ಯಪ್ಪ? ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಕಡಿಮೆ, 3 ಶಿಫ್ಟ್ ಇರಬೇಕಾಗಿತ್ತು, 3 ಶಿಫ್ಟ್ ಇಲ್ಲ ಅವ್ರಿಗೆ ಇರೋ. ಆಮೇಲೆ 18,000 ಶಾರ್ಟೇಜ್ ಅಲ್ಲಿ ಕರ್ನಾಟಕ ಪೊಲೀಸು ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 18,000 ಶಾರ್ಟೇಜ್ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಅಪಾಯಿಂಟ್ ಮಾಡ ಆ ಒಂದು ಗೋಜಿಗೆ ಹೋಗಲ್ಲ ಸರ್ಕಾರ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆ ಗೋಜಿಗೆ ಹೋಗಲ್ಲ. ಹೋಮ್ ಮಿನಿಸ್ಟರ್ ಮತ್ತೆ ಪೊಲೀಸ್ ಕಮಿಷನರ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಾವು ಇನ್ಮೇಲೆ ಟೋ ಮಾಡ್ತೀವಿ ಅಂತ. ಒಂದು ಗಾಡಿ ಇಲ್ಲ ಸರ್ಕಾರದ್ದು, ಟೋ ಮಾಡಕ್ಕೆ ಸರ್ಕಾರದ ಒಂದು ಗಾಡಿ ಇಲ್ಲ. ಆದ್ರೂ ದಯಾನಂದ್ ಅವರ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಪರಮೇಶ್ವರ್ ಹೇಳ್ತಾರೆ, ಇನ್ಮೇಲೆ ನಾವು ಟೋ ಮಾಡ್ತೀವಿ. ಗಾಡಿ ಎಲ್ಲಿದೆಯಪ್ಪ ನಿಮ್ಮ ಹತ್ರ ಟೋ ಮಾಡಕ್ಕೆ? ಸರ್ಕಾರಿ ಗಾಡಿ ಎಲ್ಲಿದೆ? RTO ಅಪ್ರೂವ್ಡ್ ಗಾಡಿ ಎಲ್ಲಿದೆ? ಯಾರು ಮಿಸ್ಗೈಡ್ ಮಾಡ್ತಾ ಇದ್ದೀರಾ? ಹೋಮ್ ಮಿನಿಸ್ಟರ್ ಯಾರು ಮಿಸ್ಗೈಡ್ ಮಾಡ್ತಾ ಇದ್ದೀರಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳ್ಬೇಕಾಗಿತ್ತು, ಸರ್ ನಮ್ಮ ಹತ್ರ ಗಾಡಿಗಳೇ ಇಲ್ಲ, ನೀವು ನೋಡಿದ್ರೆ ಟೋ ಮಾಡ್ತೀವಿ ಅಂತ ಹೇಳ್ತೀರಾ, ಗಾಡಿಯಲ್ಲಿದೆ, ವೇರ್ ಇಸ್ ದ ವೆಹಿಕಲ್ಸ್, ಟೋಯಿಂಗ್ ವೆಹಿಕಲ್? ಎಲ್ಲ ಮಿಸ್ಲೀಡಿಂಗ್. ಯಾಕೆ? ಒಬ್ಬ
ಒಬ್ಬ ಪೊಲೀಸ್ ಕಮಿಷನರ್ಗೆ ಇದನ್ನ ಅಡ್ವೈಸ್ ಮಾಡಬೇಕು ಸರ್ಕಾರಕ್ಕೆ, ಇದನ್ನ ಕೇಳಬೇಕು, ಈ ಸತ್ಯಗಳನ್ನು ಹೇಳಬೇಕು ಅನ್ನೋ ಜವಾಬ್ದಾರಿ ಇಲ್ವಾ? ಆಯ್ತು, ಏನ್ ಇವಾಗ ಆ ಕಮ್ಯುನಿಟಿ ಆಗ್ಬಿಟ್ರೆ, ಆ ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿ ಅಲ್ಲ, ಆ ಕೆಲ್ಸಕ್ಕೆ ಬಂದ್ಮೇಲೆ ಯಾವ ಕಮ್ಯುನಿಟಿ, ಯಾವ ಧರ್ಮ, ಯಾವ ಜಾತಿ ಬರಲ್ಲ, ಅದೊಂದೇ ಬರೋದಲ್ಲಿ ಆ ಜವಾಬ್ದಾರಿ ಪೊಲೀಸ್ ಕಮಿಷನರ್ ಅನ್ನೋ ಜವಾಬ್ದಾರಿ ಬಿಟ್ರೆ, ಅಲ್ಲಿ ಜಾತಿ ಧರ್ಮ ನಿಮ್ಮವನು ಆಗ್ಬಿಟ್ರೆ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಡ ಅಂತ ಹೇಳ್ತೀವ. 3 ವರ್ಷದಿಂದ ಒಬ್ಬ ರಣ್ಯರಾವ್ DRI ಬಂದು ಅವಳನ್ನ ಅರೆಸ್ಟ್ ಮಾಡೋವರೆಗೂ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಡಳಿತದಲ್ಲಿ ಆಕೆನ ಮುಟ್ಟಿಲ್ಲ. ಆಕೆ ಬಳಸಿದ್ದು ಸರ್ಕಾರಿ ಇನೋವಾ, ಸರ್ಕಾರಿ ಪೊಲೀಸ್ ಕಾರು. ಯಾಕೆ ಹೆಂಗ್ ಬಳಸಿದ್ಲು ಅವಳು? ಹೆಂಗ್ ಸುಮ್ನೆ ಇದ್ದ ದಯಾನಂದ್? ಹೆಂಗ್ ಸುಮ್ನೆ ಇದ್ರು? ಆಮೇಲೆ ಈ 11 ಸಾವುಗಳಾಗಿದೆಯಲ್ಲ, ಪೊಲೀಸರು ಮತ್ತೆ ಪೊಲೀಸ್ ಕಮಿಷನರ್ ಜವಾಬ್ದಾರಿ ಇಲ್ವಾ? ಏನ್ ಜವಾಬ್ದಾರಿ ಇಲ್ಲ? ಆಮೇಲೆ ಎಲ್ಲ ಹೇಳ್ತಾರೆ DK ಶಿವಕುಮಾರ್ನ, ಚೀಫ್ ಮಿನಿಸ್ಟರ್ನ ಸ್ಯಾಕ್ ಮಾಡಬೇಕಾಗಿತ್ತು, ಹೋಮ್ ಮಿನಿಸ್ಟರ್ ಸ್ಯಾಕ್ ಮಾಡಬೇಕಾಗಿತ್ತು. ತಾಕತ್ತಾಗಿರೋ ಆಪೋಸಿಷನ್ ಇದ್ರೆ ಅವರುಗಳ, ಈಗ ಪೊಲೀಸ್ ಕಮಿಷನರ್ನ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಪವರ್ಸು ಸರ್ಕಾರಕ್ಕೆ ಸಸ್ಪೆಂಡ್ ಮಾಡಿದೆ. ಅದೇ ಸರ್ಕಾರದ ಜವಾಬ್ದಾರಿ. ಈ ಒಂದು 11ಕ್ಕೆ ಕಾಲ್ ತುಳಿದಕ್ಕೆ ಜವಾಬ್ದಾರಿ CM ಆಗಿದ್ರೆ, ಡೆಪ್ಯೂಟಿ CM DK ಶಿವಕುಮಾರ್ ಆಗಿದ್ರೆ, ಹೋಮ್ ಮಿನಿಸ್ಟರ್ ಆಗಿದ್ರೆ ಅದನ್ನ ನೈತಿಕ ಹೊಣೆ ಹೊತ್ತು ಅವರನ್ನ ಕೆಳಗಡೆ ಇಳಿಸಬೇಕಾದ್ದು ಆಪೋಸಿಷನ್ ಬಿಜೆಪಿ ಕೆಲಸ. ಯಾರು ಆಪೋಸಿಷನ್ ಕೂತ್ಕೊಂಡ್ರದು? ಆರ್ ಅಶೋಕ. ತಾಕತ್ತಿರ್ಬೇಕಲ್ಲ, ದಮ್ಮು ತಾಕತ್ತು ಆರ್ ಅಶೋಕನ್ ತೋರಿಸ್ಬೇಕಲ್ಲ. ಆಮೇಲೆ ಅವರನ್ನ ಸಸ್ಪೆಂಡ್ ಮಾಡಕ್ಕಾಗಲ್ಲ. ಯಾರನ್ನ? CM ಅನ್ನ, ಡೆಪ್ಯೂಟಿ CM ಅನ್ನ, ಹೋಮ್ ಮಿನಿಸ್ಟರ್, ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಅವರನ್ನ ಕೆಳಗಡೆ ಇಳಿಸಬೇಕಾದ್ರೆ ಆಪೋಸಿಷನ್ ಅವರು ಕೆಲಸ ಮಾಡಬೇಕು. ಆಪೋಸಿಷನ್ ಕೆಲಸ ಮಾಡಿದ್ರೆ ಅವ್ರನ್ನ ಕೆಳಗಡೆ ಇಳಿಸಬಹುದು, ಅವ್ರನ್ನ ಸಸ್ಪೆಂಡ್ ಮಾಡಕ್ಕಾಗಲ್ಲ. ದೇರ್ ಇಸ್ ನೋ ಪ್ರಾವಿಷನ್. CM ಸಿದ್ದರಾಮಯ್ಯ ಸಸ್ಪೆಂಡ್ ಮಾಡಕ್ಕಾಗಲ್ಲ, DK ಶಿವಕುಮಾರ್ ಸಸ್ಪೆಂಡ್ ಮಾಡಕ್ಕಾಗಲ್ಲ, ಹೋಮ್ ಮಿನಿಸ್ಟರ್ ಸಸ್ಪೆಂಡ್ ಮಾಡಕ್ಕಾಗಲ್ಲ. ದೇರ್ ಕ್ಯಾನ್ ಬಿ ಓನ್ಲಿ ಗಾಡ್ ಡನ್ ಥ್ರೂ ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ. ನೆಕ್ಸ್ಟ್ ಟೈಮ್ ಸೋಲಿಸ್ ಮನೆ ಕಳಿಸಬಹುದು, ಅಥವಾ ಪಕ್ಷ ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಹೇಳ್ಬೋದು, ಅಥವಾ ಉಳಿದಿರೋದು ಒಂದೇ ಒಂದು ಆಪೋಸಿಷನ್ ಅವರು ಎದೆ ಮೇಲೆ ಕೂತ್ಕೊಳ್ಬಹುದು. ಹಂಗೆ ಎದೆ ಮೇಲೆ ಕೂತ್ಕೊಳ್ಳೋ ಅಂತ ಆಪೋಸಿಷನ್ ಕರ್ನಾಟಕದಲ್ಲಿ ಬಿಜೆಪಿ ಇದೆಯಾ? ಬಿಜೆಪಿ ಆಲ್ರೆಡಿ ತಣ್ಣಗಾಗ್ಬಿಟ್ಟಿದೆ, ಅವ್ರಿಗೇನು ಬೇಕಾಗೇ ಇಲ್ಲ. ಅಶೋಕ ಸ್ಟೇಟ್ಮೆಂಟ್ ಕೊಡೋದು ಕೂಡ ತೊದಲು ಹೇಳ್ತಾನೆ. ಅದೇನು ಸ್ಟೇಟ್ಮೆಂಟ್ ಓದ್ಕೊಂಡು ಆರ್ ಅಶೋಕ ಹೇಳ್ತಾನೋ, ಅಥವಾ ಯಾರನ್ನ ಬರ್ಕೊಟ್ಟಿದ್ದು ಹೇಳ್ತಾನೋ, ಅಥವಾ ಹೇಳೋ ಮೂಡೇ ಇಲ್ಲ ಆಪೋಸಿಷನ್ ಲೀಡರ್ ಆಗಿ. ಆಪೋಸಿಷನ್ ತಾಕತ್ತಾಗಿದ್ರೆ CM ಅನ್ನ, ಸಿದ್ದರಾಮಯ್ಯನವ್ರನ್ನ ಅಳ್ಳಾಡ್ಸೋದು ಅಷ್ಟು ಈಸಿನಾ? ಅಂತ ಆಪೋಸಿಷನ್ ಲೀಡರ್ ಆರ್ ಅಶೋಕ ಇದಾರ? ದಿಸ್ ಇಸ್ ವಾಟ್ ದ ಅಲ್ಟಿಮೇಟ್ ಕ್ವಶನ್ ಇಸ್. ಏನೇ ಸ್ನೇಹಿತರೆ, ನನಗೊಂದೇ ಇದು ಅಲ್ಟಿಮೇಟ್ಲಿ ಈ ಒಂದು ವಿಚಾರವನ್ನ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ದಯಾನಂದ್ ಮತ್ತೆ ಇನ್ನು 4 ಜನ ಪೊಲೀಸ್ ಆಫೀಸರ್ಸ್, ಅವ್ರ ಮೇಲೆ ಇನ್ಫ್ಯಾಕ್ಟ್ ಸಸ್ಪೆನ್ಷನ್ ಒಂದೇ ಅಂತಲ್ಲ, ಅವ್ರ ಮೇಲೆ FIR ಕೂಡ ಮಾಡಬೇಕು. ದಿಸ್ ಇಸ್ ವಾಟ್ ಐ ಡಿಮ್ಯಾಂಡ್ ಬೀಯಿಂಗ್ ಎ ಸಿಟಿಸನ್. ಯಾಕಂದ್ರೆ 11 ಜನರ ಕೊಲೆ ಆಗಿದೆ. ದಟ್ ಅಮೌಂಟ್ಸ್ ಟು ಕಿಲ್ಲಿಂಗ್. ಅವ್ರ ಕಾಲ್ತುದಲ್ಲೇ ಸತ್ತೋಗಿದ್ದು ಇವ್ರು ಬೇಜವಾಬ್ದಾರಿಯಿಂದ. ದೇ ಆರ್ ಎಲಿಜಿಬಲ್ ಅಂತ ಹೇಳುತ್ತಾ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರನ ಅಲ್ಲಾಡಿಸಬೇಕಾದ್ದು, ಪ್ರಶ್ನೆ ಮಾಡಬೇಕಾದ್ದು, ಕೆಳಗಡೆ ರಾಜೀನಾಮೆ ಕೊಡಿಸಬೇಕಾದ್ದು ಆಪೋಸಿಷನ್ ಕೆಲಸ. ಕರ್ನಾಟಕದಲ್ಲಿ ಆಪೋಸಿಷನ್ ಸತ್ತೋಗಿದೆ. ಅವ್ರು ಏನಿದ್ರು ಮಂಗಳೂರಲ್ಲಿ ಅಲ್ಲಿ ಆ ಗಡಿಪಾರುಗಳು ಮಾಡ್ತಾವ್ರಲ್ಲ, ಅಲ್ಲಿ ಹೋಗಿ ಪೊಲೀಸ್ ಆಫೀಸರ್ಗೆ ಆಪೋಸಿಷನ್ ಧಮಕಿ ಹಾಕ್ತಾರೆ ಹೊರತು ಸಿದ್ದರಾಮಯ್ಯನವ್ರನ್ನ, ಆಮೇಲೆ DK ಶಿವಕುಮಾರನ್ನ, ಹೋಮ್ ಮಿನಿಸ್ಟರ್ ಕೇಳೋ ಕೆಪಾಸಿಟಿ ಆಪೋಸಿಷನ್ ಬಿಜೆಪಿ ಅವರು ಕಳ್ಕೊಂಡ್ಬಿಟ್ಟವ್ರೆ. ಆಪೋಸಿಷನ್ ಹ್ಯಾಸ್ ಬಿಕಮ್ ಡಮಿ ಇನ್ ಕರ್ನಾಟಕ ಅಂತ ನನ್ನ ಭಾವನೆ. ಅದು ಸರಿನಾ ಸುತ್ತ ಅಲ್ಲಿ ಹೇಳ್ಕೊಳ್ಳಿ. ಆಮೇಲೆ ಯಾರೋ ಹೇಳ್ತಾ ಇದ್ರಲ್ಲಿ, ನನ್ಗೆ ಯಾರೋ ನನ್ಗೆ ತುಂಬಾ ಬೇಕಾದವರು ಒಬ್ರು ಮೆಸೇಜ್ ಹಾಕಿದ್ರು, ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅಂತ. ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಲ್ಲ ಅಂದ್ರೆ, ಒಂದಲ್ಲ ಒಂದ್ಸತಿ ನಾವು ಸೆಕ್ಯುಲರ್ ಪಕ್ಷಗಳನ್ನ ಇಷ್ಟಪಟ್ಟಿದ್ದೀವಿ. ಹಂಗಂದ್ ಮಾತ್ರಕ್ಕೆ ಅವ್ರ ತಪ್ಪುಗಳು ಮಾಡಿದ್ರೆ ನಾನು ಅವ್ರಿಗೆ ಬಕೆಟ್ ಹಿಡಿಯೋದು, ಬಾವುಟ ಹಿಡಿಯೋದು ಆ ಕೆಲಸ ನನ್ಗೆ ಬರಲ್ಲ. ಅಲ್ಲ, ನೀವು ಕಾಂಗ್ರೆಸ್ ಫಾಲೋವರ್ಸ್ ಆಗಿದ್ರೆ ಖಂಡಿತ ಅವ್ರಿಗೆ ಓಟ್ ಹಾಕೊಳ್ಳಿ, ನಮ್ಗೇನ್ ಸಮಸ್ಯೆ ಇಲ್ಲ. ಜನ ಓಟ್ ಹಾಕಲ್ಲ ಅಂದಿದ್ದು. ನೀವು ಫಾಲೋವರ್ಸ್ ಓಟ್ ಹಾಕೊಳ್ತೀರಾ, ಆ ಪಕ್ಷದಲ್ಲಿ ಕೆಲಸ ಮಾಡ್ತಾರೋ, ನೀವು ಅವ್ರ ಪಕ್ಷಕ್ಕೆ ಬಿಟ್ರೆ ಬೇರೆ ಯಾರಿಗೂ ಓಟ್ ಹಾಕಲ್ಲ. ಆಮೇಲೆ ನೀವು ಹಾಕಿ ನಿಮ್ಮನ್ನೇನು ಸಿದ್ದರಾಮಯ್ಯ ಅವ್ರ ಮಗನ್ ತರ ಎತ್ತಿನ ತರ ಏನು MLC ಏನ್ ಮಾಡಲ್ಲ, DK ಶಿವಕುಮಾರ್ ಅವ್ರ ತಮ್ಮನ್ ತರ MP ಏನ್ ಮಾಡಲ್ಲ. ಓಕೆ, ಆಮೇಲೆ ಲಕ್ಷ್ಮೀ ಬಾಳ್ಕರ್ ಅವ್ರ ಮಗನ್ ತರ MP ಟಿಕೆಟ್ ನಿಮ್ಗೇನ್ ಕೊಡಲ್ಲ. ನೀವು ಪಕ್ಷದ ಕಾರ್ಯಕರ್ತರು, ನೀವು ದುಡಿಬೇಕು, ನೀವು ಕಿರ್ಚ್ಕೊಬೇಕು, ಅಲ್ಲಿ ಅವ್ರ ಪರವಾಗಿ ಮೆಸೇಜ್ ಹಾಕ್ಬೇಕು, ದುಡಿಬೇಕು. ಇಷ್ಟೇ ನಿಮ್ ಕೆಲಸ. ನಿಮ್ಗೆ ಯಾರಿಗೂ ಅಧಿಕಾರ ಯಾವ ಪಕ್ಷದಲ್ಲೂ ಕೊಡಲ್ಲ ಬಿಡಿ. ಕಾಂಗ್ರೆಸ್ ಅಂತ ಇದಲ್ಲ, ಯಾವ ಪಕ್ಷದಲ್ಲೂ ಕೊಡಲ್ಲ. ಯಾಕಂದ್ರೆ ಕರ್ನಾಟಕವನ್ನ ಒಂದು 60-70 ಕುಟುಂಬಗಳು ಅಧಿಕಾರ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಏನೋ ಆಫ್ಟರ್ ಲಾಂಗ್ ಟೈಮ್ ಐ ಕೇಮ್ ಫಾರ್ ಎ ಲೈವ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ. ಅಂಡ್ ಐ ಲವ್ ಟು ಇಂಟ್ರಾಕ್ಟ್ ವಿತ್ ಯು. ವೆರಿ ಸೆನ್ಸಿಟಿವ್ ಸಬ್ಜೆಕ್ಟು ದಯಾನಂದ್ ಅವರನ್ನ ಸ್ಯಾಕ್ ಮಾಡಿದ್ದು ಕರೆಕ್ಟು.
ಆಮೇಲೆ ಎಲ್ಲರೂ ಕೇಳಿದ್ರು ದಯಾನಂದ್ ಬದಲು ಸಿದ್ದರಾಮಯ್ಯನವ್ರನ್ನ ಡೆಪ್ಯೂಟಿ ಸಿಎಂ ನ ಹೋಮ್ ಮಿನಿಸ್ಟರ್ನ ಅವ್ರನ್ನ ಕೆಳಗಡೆ ಇಳಿಸಬೇಕಾದ್ದು ಆಪೋಸಿಷನ್ ಕೆಲಸ. ಆಪೋಸಿಷನ್ ಇಸ್ ಎ ಬಿಗ್ ಫೇಲ್ಯೂರ್. ಬಿಜೆಪಿ ಸತ್ತೋಗಿದೆ, ಬಿಜೆಪಿಗೆ ಐಸಿಯು ನಲ್ಲಿ ಇದೆ. ಆಪೋಸಿಷನ್ ಪಕ್ಷ ಒಂದ್ ರೀತಿನಲ್ಲಿ ಐ ಥಿಂಕ್ ಪ್ರಜ್ಞೆ ತಪ್ಪೋಗಿರೋಂತ ಪರಿಸ್ಥಿತಿನಲ್ಲಿ ಬಿಜೆಪಿ ಇದೆ, ರಾಜ್ಯ ಬಿಜೆಪಿ ಇದೆ ಅಂತ ಈ ಮೂಲಕ ಹೇಳುತ್ತಾ, ಒಂದು ಆಪೋಸಿಷನ್ ಗಟ್ಟಿಯಾಗಿದ್ರೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಪೋಸಿಷನ್ ತಣ್ಣಗೆ ಮಲ್ಕೊಂಡಿದೆ. ಅವರು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿ ಯಡಿಯೂರಪ್ಪನ ಮೊಮ್ಮಗನ್ ಮದುವೆಗೆ ಹೋಗಿ ಒಬ್ರಿಗೊಬ್ರು ತಪ್ಕೊಳ್ಳೋದು. ರಾಜಕಾರಣಿಗಳ ಕೆಲಸ ನೋಡಿ, ರಾಜ್ಯದ ಜನತೆ ನೋಡ್ಕೊಳ್ಬೇಕು. ಇವರೆಲ್ಲ ಸ್ಕ್ರಿಪ್ಟೆಡ್, ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅಂತ ನನಗನ್ಸಿದ್ದು. ಇಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಹೋಗಿ ಯಡಿಯೂರಪ್ಪನ ಮೊಮ್ಮಗನ್ ಮದುವೆ ಒಬ್ರಿಗೊಬ್ರು ತಬ್ಕೊಂಡು ಮಾಡ್ತಾರೆ. ಇದು ರಾಜಕಾರಣಿಗಳ ಕೆಲಸ. ನೀವುಗಳೇ ಅಪ್ಪ ಅಮ್ಮನ್ನ, ಹೆಂಡ್ರನ್ನ, ಅಕ್ಕನ್ನೆಲ್ಲ ಬೈಕೊಂಡು ನಿಮ್ಮ ಮದುವೆಗಳು ಕೂಡ ಏನೋ ಸಾಮಾನ್ಯ ಜನ ಹೋಗಲ್ಲ. ಬಟ್ ಆದ್ರೆ ರಾಜಕಾರಣಿಗಳು ಆತರ ಅಲ್ಲ, ಜೊತೆಲಿ ವ್ಯವಹಾರ ಮಾಡ್ತಾರೆ, ಜೊತೆಲಿ ಡಿಬೇಟ್ ಮಾಡ್ತಾರೆ, ಕಿತ್ತಾಡ್ತಾರೆ ನಮ್ಮ ಮದುವೆಗಡೆ. ಆಮೇಲೆ ಒಳಗಡೆ ವ್ಯವಹಾರ ಮಾಡ್ತಾರೆ, ಒಳಗಡೆ ಎಲ್ಲ ಚೆನ್ನಾಗೇ ಇದ್ದಾರೆ. ಆಮೇಲೆ ಕುಟುಂಬ ರಾಜಕಾರಣ ಮಾಡ್ಕೊಂಡು ಮೂರೂ ಪಕ್ಷಗಳು ಚೆನ್ನಾಗಿದ್ದಾರೆ. 2028ಕ್ಕೆ ಒಂದು ಬದಲಾವಣೆ ಬರಲಿ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್ ಅಂಡ್ ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹಾಕಬಹುದು. ದಯಾನಂದ್ ಅವರನ್ನ, ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಮತ್ತೆ ಅವರ 4 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಒಳ್ಳೆಯ ಕೆಲಸ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ತಲೆದಂಡ ಆಗ್ಬೇಕು ಅಂದ್ರೆ, ಸಿದ್ದರಾಮಯ್ಯ ತಲೆದಂಡ ಆಗಬೇಕು ಅಂದ್ರೆ, ಹೋಮ್ ಮಿನಿಸ್ಟರ್ ತಲೆದಂಡ ಆಗಬೇಕು ಅಂತಂದ್ರೆ ಆಪೋಸಿಷನ್ ಅವರು ಎದೆ ಮೇಲೆ ಕೂತ್ಕೊಬೇಕು. ಆ ಕೆಪಾಸಿಟಿ ಆಪೋಸಿಷನ್ ಕಳ್ಕೊಂಡಿದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.